ಇವತ್ತು ವೆಡ್ನೆಸ್ಡೇ ತುಳಸಿ ಹಬ್ಬ ಇರೋದ್ರಿಂದ ಮನೆಯಲ್ಲಿ ನಾನು ಆನಿಯನ್ ಗಾರ್ಲಿಕ್ ಹಾಕದೆ ಟೊಮೆಟೊ ಬಾತ್ ಹಾಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಸಾಮಾನ್ಯವಾಗಿ ಈ ಟೊಮೆಟೊ ಬಾತು ಹಾಗೆಯೇ ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಿದ್ರೆ ಕಮ್ಮಕ್ ಕಿಮ್ಮಕ್ಕಂದೇ ತಿಂತಾರೆ, ಏನೂ ರಗಳೆ ಇರೋದಿಲ್ಲ. ಸೊ ಅದಕ್ಕೆ ಕ್ವಿಕ್ಕಾಗಿ ಇವತ್ತು ಈ ಎರಡು ಅಡುಗೆಗಳನ್ನ ಮಾಡಿದ್ದೆ. ಟೊಮೆಟೊ ಬಾತ್ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿಣದ ಪುಡಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಹುರ್ಕೊಳ್ಳಿ. ಈಗ ಅದಕ್ಕೆ ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲನೂ ಹಾಕಿ 1-2 ಸೆಕೆಂಡ್ ಹುರಿದು ರುಬ್ಬಿರೋವಂಥ ಟೊಮೆಟೊ ಮಿಶ್ರಣನೂ ಹಾಕಿ, ಜೊತೆಗೆ ಉಪ್ಪು ಇಂಗು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಕುದಿಸಿ. ಗೊಜ್ಜು ಕುದೀತಿರ್ಬೇಕಾದ್ರೆ ಈ ಕಡೆ ಬಾಣಲಿಗೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಕರಿಬೇವಿನ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಬೆಂಡೆಕಾಯಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ನಂತರ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಹುಣಸೆಹಣ್ಣು ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ, ಸ್ವಲ್ಪ ಉಪ್ಪು ಹಾಗೆಯೇ ಮೇಲ್ಗಡೆ ಸ್ವಲ್ಪ ತೆಂಗಿನಕಾಯಿ ಉದುರಿಸ್ಬಿಟ್ಟು ಒಂದು 5 ನಿಮಿಷ ಸಿಮ್ಮಲ್ಲಿ ಬೇಯಿಸಿ. ಈ ಕಡೆ ಗೊಜ್ಜು ರೆಡಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿ. ಈ ಕಡೆನೂ ಬೆಂಡೆಕಾಯಿ ಅಷ್ಟೊತ್ತಿಗೆ ಬೆಂದಿರುತ್ತೆ, ಹಾಗೆಯೇ ಬೆಂಡೆಕಾಯಿ ಪಲ್ಯನೂ ರೆಡಿ ಆಗಿಬಿಟ್ಟಿದೆ. ಗೊಜ್ಜಿಗೆ ಸ್ವಲ್ಪ ಅನ್ನ ಹಾಕಿಬಿಟ್ಟು ಮೇಲೆ ಸ್ವಲ್ಪ ತುಪ್ಪನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬೆಂಡೆಕಾಯಿ ಪಲ್ಯ ಹಾಗೂ ಟೊಮೆಟೊ ಬಾತ್ ರೆಡಿ.